ಸೊ ಇವತ್ತು ನಾವೆಲ್ಲರೂ ಈ ಒಂದು ಸಂಕಲ್ಪ ಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟೋ ಜನಕ್ಕೆ ಇದರ ಬಗ್ಗೆ ಪ್ರಶ್ನೆಗಳಿದೆ ಇವತ್ತು ನಮಗೆ. ಸೊ ಇದು ಸಂಕಲ್ಪ ಶಕ್ತಿ ಅನ್ನೋದು 2-3 ಬರುತ್ತೆ. ಯಾಕಂದ್ರೆ ನಮಗೆ ಯಾವ ರೀತಿ ಸಂಕಲ್ಪ ಮಾಡ್ಬೇಕು, ಸಂಕಲ್ಪ ಅಂದ್ರೆ ಹೇಗಿರ್ಬೇಕು, ಅದರಿಂದ ಏನಾಗುತ್ತೆ ನಮಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಸಂಕಲ್ಪ ಶಕ್ತಿ ಅನ್ನೋದು ವಿಸ್ತಾರವಾಗಿದೆ. ಇದು ಅತ್ಯಂತ ಮೌಲ್ಯಯುತವಾದದ್ದು. ಇದಕ್ಕೆ ತುಂಬಾ ಬೆಲೆ ಇದೆ. ಸೊ ಪ್ರತಿಯೊಬ್ಬ ಮನುಷ್ಯ, ಯಾವ ಮನುಷ್ಯ ಈ ಭೂಮಿ ಮೇಲಿದ್ದಾನೆ, ಅವನು ಸಂಕಲ್ಪ ಶಕ್ತಿಯಿಂದಾನೇ ಏನಾಗ್ತಿದೆ, ಸೃಷ್ಟಿಕರ್ತನಾಗಿ ವಿರಾಜಿಸ್ತಾ ಇದ್ದಾನೆ. ಅವನು ಏನೇ ಕ್ರಿಯೇಟ್ ಮಾಡ್ಕಂತಾನೆ, ಅವನ ಸಂಕಲ್ಪ ಶಕ್ತಿಯಿಂದಾನೇ ಆಗ್ತಾ ಇರೋದು. ಸೊ ಇಲ್ಲಿ ನಾವು ಮನುಷ್ಯ ಮಾತ್ರ ಅಲ್ಲ, ಯಾವ ಪ್ರಾಣಿಯಾದ್ರೂ ಸರಿ, ಆ ಸಂಕಲ್ಪ ಶಕ್ತಿಯಿಂದನೇ ಸೃಷ್ಟಿಕರ್ತನಾಗಿ ಇಲ್ಲಿ ಮೆರಿತಾ ಇದ್ದಾನೆ ಈ ಪ್ರಪಂಚದಲ್ಲಿ, ಈ ಭೂ ಪ್ರಪಂಚದಲ್ಲಿ. ಇಲ್ಲಿರುವಂತಹ ಭೂಮಿ ಮೇಲೆ ಇರುವಂತಹ ಪ್ರತಿಯೊಬ್ಬ ಮನುಷ್ಯ ಅಥವಾ ಪ್ರಾಣಿ ಯಾರೇ ಆಗಿರ್ಲಿ, ಒಂದಾನೊಂದು ಸೃಷ್ಟಿಕರ್ತಾರೆ ಅವರು. ಯಾರೇ ಆಗಿರ್ಬೋದು, ಅವರೆಲ್ಲ ಏನು ಕ್ರಿಯೇಟರ್ಸ್. ಅವರು ತಮಗಾಗಿರ್ಬೋದು, ಅಥವಾ ಪ್ರಕೃತಿಗೆ ಆಗಿರ್ಬೋದು, ಅಥವಾ ತಮ್ಮ ಅಕ್ಕಪಕ್ಕದವ್ರಿಗೆ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರನ್ನು ಸೃಷ್ಟಿಕರ್ತ ಅಂತ ಕರೀತಾರೆ. ಸೊ ಪ್ರಸ್ತುತವಾಗಿ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ ಪದಗಳನ್ನ ಸೃಷ್ಟಿಸ್ತಿದ್ದೀನಿ, ಯಾವ ವಿಧವಾಗಿ ಅಂದ್ರೆ ನಿಮಗೆ ಏನ್ ಆಸಕ್ತಿ ಇದೆ ಅದನ್ನ ನಾನೆಲ್ಲ ಕೇಂದ್ರೀಕೃತ ಮಾಡಿ ಅದನ್ನ ಇಲ್ಲಿ ಏನ್ ಮಾಡ್ತಿದ್ದೀನಿ, ತಿಳಿಸ್ತಿದ್ದೀನಿ. ಆ ತಿಳಿಸೋದನ್ನ ಏನ್ ಮಾಡ್ತಿದ್ದೀನಿ, ಸೃಷ್ಟಿ ಮಾಡಿ ಸೃಷ್ಟಿಸ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ಸೃಷ್ಟಿಕರ್ತನಾಗಿ ವ್ಯವಹರಿಸ್ತಾ ಇದ್ದೀನಿ. ನಿಮಗೆ ಯಾವ ವಿಷಯ ಬೇಕು ಅದನ್ನೆಲ್ಲ ನಾನು ಕೇಂದ್ರೀಕೃತ ಮಾಡಿ ಸಂಗ್ರಹಿಸಿ ಅದನ್ನೆಲ್ಲ ಕ್ರಿಯೇಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲೇನೋ ಹೇಳುವುದಕ್ಕೆ ಒಂದೇನಂತೀವಿ, ಮೀಡಿಯೇಟರ್ ಆಗಿರ್ಬೋದು, ಬಟ್ ಕ್ರಿಯೇಟರ್. ನಿಮಗೆ ಯಾವ ವಿಷಯ ಬೇಕೋ ಅದನ್ನು ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ನಾನು ಒಬ್ಬ ಕೂಡ ಸೃಷ್ಟಿಕರ್ತನಾಗಿ ವ್ಯವಹರಿಸ್ತಾ ಇದ್ದೀನಿ ಇಲ್ಲಿ ಅಷ್ಟೇ. ಈ ಸೃಷ್ಟಿ ಅನ್ನೋದು ಈ ಆಲೋಚನೆಯಿಂದ ಸೃಷ್ಟಿಸಲ್ಪಡುತ್ತೆ. ಆಲೋಚನೆ, ನಮ್ಮ ಆಲೋಚನೆ ಹೇಗಿರುತ್ತೋ ನಮ್ಮ ಸೃಷ್ಟಿ ಹಾಗಿರುತ್ತೆ. ಸೊ ಈ ಆಲೋಚನೆ ಅನ್ನೋದು ಮುಂದುವರಿತಾ ಬರುತ್ತೆ. ನಾವು ಏನ್ ಆಲೋಚನೆ ಮಾಡಿರ್ತೀವಿ, ಸೃಷ್ಟಿ ಆಗ್ತಾ ಇರುತ್ತೆ, ಅದು ಸ್ಥಿತಿಗೆ ಬರುತ್ತೆ, ಕ್ರಿಯೇಟ್ ಆಗಿ ಕೆಲಸ ನಡೀತಾ ಹೋಗುತ್ತೆ. ಯಾವಾಗ ನಾವು ಅದನ್ನ ತೆಗೆದಾಕ್ತಿವಿ, ನಮ್ಮ ತಲೆಯಿಂದ ತೆಗೆದಾಕ್ತಿವಿ, ಅದು ಲಯ ಆಗ್ತಾ ಹೋಗುತ್ತೆ, ಕೊನೆ ಆಗ್ತಾ ಹೋಗುತ್ತೆ. ಸೊ ಈ ಆಲೋಚನೆಯಿಂದ ಸೃಷ್ಟಿ, ಸ್ಥಿತಿ ಮತ್ತು ಆ ಆಲೋಚನೆಯನ್ನ ಉಪಸಂಹಾರ ಮಾಡಿದಾಗ ಲಯ ಆಗುತ್ತೆ. ಸೊ ಯಾವಾಗ ನಾವು ಆಲೋಚನೆಯನ್ನ ಪ್ರಾರಂಭ ಮಾಡ್ತೀವಿ, ಅದು ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿ ಏನಾಗುತ್ತೆ, ಕಾರ್ಯಾರಂಭಕ್ಕೆ ಬರುತ್ತೆ. ಕಾರ್ಯಾರಂಭ ಆಗ್ತಾ ಇರುತ್ತೆ. ಯಾವಾಗ ನಾವು ಆಲೋಚನೆಯನ್ನ ಬಿಟ್ಬಿಡ್ತೀವಿ, ಅದೇನಾಗುತ್ತೆ, ಕೊನೆ ಆಗುತ್ತೆ, ಲಯ ಆಗೋಗುತ್ತೆ. ಈ ಸೃಷ್ಟಿ ಒಳಗಡೆ ಲಯ ಆಗೋಗುತ್ತೆ. ಅದು ಸೃಷ್ಟಿಯಿಂದಾನೇ ಬರುತ್ತೆ, ಸೃಷ್ಟಿಗೆ ಹೋಗುತ್ತೆ. ಸೊ ಮೂಲ ಕಾರಣ ನಮ್ಮ ಏನು ಇಲ್ಲಿ ಸಂಕಲ್ಪಕ್ಕೆ, ನಮ್ಮ ಆಲೋಚನೆನೇ ಮೂಲ. ಹುಟ್ಟೋದು ಅಲ್ಲೇ, ಕೊನೆ ಆಗೋದು ಅಲ್ಲೇ. ಸೃಷ್ಟಿಯಿಂದನೇ ಆಗಿ ಸ್ಥಿತಿಗೆ ಬಂದು ಮತ್ತೆ ಸೃಷ್ಟಿಯಲ್ಲೇ ಲಯ ಆಗುತ್ತೆ. ನಾವು ಅದನ್ನ ತಿಳ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ಸೃಷ್ಟಿ, ಸ್ಥಿತಿ, ಲಯ. ಆಲೋಚನೆಯಿಂದನೇ ಸೃಷ್ಟಿ, ಆಲೋಚನೆಯಿಂದನೇ ಸ್ಥಿತಿಗೆ ಬರುತ್ತೆ, ಮತ್ತೆ ಆಲೋಚನೆಯನ್ನು ಸಂಹಾರ ಮಾಡಿದಾಗ ಲಯವಾಗುತ್ತೆ. ಸೊ ನಾವು ಯಾವುದೋ ಒಂದು ಆಸಕ್ತಿ, ಒಂದು ನಮ್ಮ ಆಲೋಚನೆ ಅನ್ನೋದು ಏನಾಗುತ್ತೆ, ಯಾವ ಕಡೆ ಪ್ರಸಾರ ಆಗ್ತಿರುತ್ತೋ ಅಲ್ಲಿ ಸೃಷ್ಟಿ ಆಗ್ತಾ ಇರುತ್ತೆ. ಆ ಸೃಷ್ಟಿ ಆಗ್ತಾ ಇರುವಂತಹ ಕೆಲಸ ಏನಾಗ್ತಾ ಬರುತ್ತೆ, ಆಲೋಚನೆ ಅದೇ ಸಮಯದಲ್ಲಿ ಏನಾಗುತ್ತೆ, ಅದು ಸ್ಥಿತಿಗೆ ಬರುತ್ತೆ, ಕಾರ್ಯಕ್ರಮ ಜಾರಿಗೆ ಬರುತ್ತೆ. ಜಾರಿಯಲ್ಲಿ ನಡೀತಾ ಇದ್ದಾಗ ಏನಾಗುತ್ತೆ, ನಾವು ಅದನ್ನ ಮರ್ತೋಗ್ತೀವಿ. ಎಷ್ಟೊತ್ತು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀವಿ. ಆಲೋಚನೆ ಅನ್ನೋದು ಸಂಹಾರ ಮಾಡ್ಕೊಂಡ್ಬಿಡ್ತೀವಿ. ಅದಿಲ್ಲ, ಬೇರೆ ಕಡೆ ಹೋದಾಗ ಆ ಸೃಷ್ಟಿಯಾಗಿರೋದು ಏನಾಗುತ್ತೆ, ಅವಾಗ ಮತ್ತೆ ಸೃಷ್ಟಿಯೊಂದಿಗೆ ಲಯ ಆಗುತ್ತೆ. ಅದಕ್ಕೆ ಇಲ್ಲಿ ಆ ಆಲೋಚನೆ ಅನ್ನೋದು ಸೃಷ್ಟಿಯಾಗುತ್ತೆ, ಸ್ಥಿತಿಗೆ ಬರುತ್ತೆ. ಅದನ್ನ ಸಂಹಾರ ಮಾಡಿದಾಗ ಏನಾಗುತ್ತೆ, ನಮಗೆ ಇಲ್ಲಿ ಲಯವಾಗುತ್ತೆ. ನಾವು ಅದನ್ನ ತಿಳ್ಕೋಬೇಕು, ಲಯ.
ಸೊ ಸೃಷ್ಟಿಯಿಂದ ಬರುತ್ತೆ, ಸೃಷ್ಟಿಯಿಂದ ಸ್ಥಿತಿಗೆ ಬರುತ್ತೆ, ಮತ್ತೆ ಸೃಷ್ಟಿ ಎಡೆಗೆ ಲಯವಾಗುತ್ತೆ. ಸೊ ಆ ಒಂದು ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಮುಖ್ಯವಾಗುತ್ತೆ ನಮಗೆ ಈ ಸಂಕಲ್ಪ ಶಕ್ತಿಯಲ್ಲಿ. ಸೃಷ್ಟಿ, ಸ್ಥಿತಿ, ಲಯ. ಸೊ ಹಾಗಾದ್ರೆ ಈ ಒಂದು ಸಂಕಲ್ಪ ಶಕ್ತಿ, ಆಲೋಚನಾ ಶಕ್ತಿ ಕ್ರಿಯೇಟ್ ಮಾಡೋದು ಹೇಗೆ? ನಮ್ಮ ಜೀವನದಲ್ಲಿ, ನಮ್ಮ ಪ್ರತಿದಿನ ಜೀವನದಲ್ಲಿ ಪ್ರತಿಯೊಂದನ್ನು ನಾವು ಏನ್ ಮಾಡ್ತೀವಿ, ನಮಗೆ ನಾವು ಸೃಷ್ಟಿಸಿಕೊಂಡು ಅದನ್ನ ಸರಿಯಾದ ಸಮಯದಲ್ಲಿ, ಇಷ್ಟ ಬಂದ ಸಮಯದವರೆಗೂ ಸ್ಥಿತಿಯಲ್ಲಿ ಇರ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಅದು ಆಸೆ ತೀರಿದ ತಕ್ಷಣ ಬಿಟ್ಬಿಡ್ತೀವಿ. ಅದನ್ನ ಯಾವಾಗ ಕೊನೆ ಮಾಡ್ತೀವಿ, ಅದು ಲಯದ ಜೊತೆ ಒಂದಾಗುತ್ತೆ. ಸೊ ಅದನ್ನೇ ಸೃಷ್ಟಿ, ಸ್ಥಿತಿ, ಲಯ ಅಂತಾರೆ ಅಂತ ನಮ್ಗೆ ಗೊತ್ತು. ಅದ್ರ ಹಿಂದಿರ್ತಕ್ಕಂಥದ್ದು, ಈ ಸೃಷ್ಟಿ, ಸ್ಥಿತಿ, ಲಯ ಆಗ್ಬೇಕು ಅಂದ್ರೆ ಅದ್ರ ಹಿಂದಿರ್ತಕ್ಕಂಥದ್ದು ಮರ್ಮ ಏನು ಅಂದ್ರೆ ಆಲೋಚನಾ ಶಾಸ್ತ್ರ. ನಮಗೆಲ್ಲ ಗೊತ್ತಿದೆ. ಧ್ಯಾನ ಶಾಸ್ತ್ರ ಗೊತ್ತು, ಶ್ವಾಸ ಶಾಸ್ತ್ರ ಗೊತ್ತು, ಸೃಷ್ಟಿ ಶಾಸ್ತ್ರ ಗೊತ್ತು, ಆಲೋಚನಾ ಶಾಸ್ತ್ರ. ಸೊ ಆಲೋಚನಾ ಶಾಸ್ತ್ರ ಅಂದ್ರೆ ಏನು? ಈ ಒಂದು ಸೃಷ್ಟಿ, ಸ್ಥಿತಿ, ಲಯ, ಅದೇ ಆಲೋಚನಾ ಶಾಸ್ತ್ರ. ಸೊ ಇವಾಗ ಉದಾಹರಣೆ, ನನಗೆ ಈ ಒಂದು ಸಂಗೀತದ ಮೇಲೆ ಆಸಕ್ತಿ ಇದೆ. ಅವಾಗ ನಾನು ಏನ್ ಮಾಡ್ಕೊಂತೀನಿ, ಸಂಗೀತ ಕಲಿಯೋದ್ರ ಬಗ್ಗೆ ಸೃಷ್ಟಿ ಮಾಡ್ಕೊಂತೀನಿ. ಧ್ಯಾನ ಹೆಚ್ಚು ಮಾಡ್ಬೇಕು, ನಾನು ಎಷ್ಟು ಗಂಟೆ ಆಗುತ್ತೆ ಅನ್ನೋದ್ರ ಮೇಲೆ ಆಸಕ್ತಿ ಜಾಸ್ತಿ ಇದೆ. ನಾನೇನ್ ಮಾಡ್ತೀನಿ, ಅವಾಗ ಅದನ್ನ ಎಷ್ಟು ಸಾಧ್ಯನೋ ದಿನಕ್ಕೆ ಅಷ್ಟು ಗಂಟೆ ಧ್ಯಾನ ಮಾಡೋದ್ರ ಬಗ್ಗೆ ಸೃಷ್ಟಿ ಮಾಡ್ಕೊಂತೀನಿ. ನನ್ ಮನೆ ಕಟ್ಟಬೇಕು ಅನ್ನೋ ಆಸಕ್ತಿ ಇದೆ. ಸೊ ನಾನು ಮನೆ ಕಟ್ಟೋದ್ರ ಬಗ್ಗೆ ನನ್ನ ಸೃಷ್ಟಿ ಮಾಡ್ಕೊಂತೀನಿ, ಮನೆ ಕಟ್ಟಬೇಕು ಅನ್ನೋದನ್ನ. ಅವಾಗ ನನ್ನ ಆಸಕ್ತಿ ಎಲ್ಲ ಎಲ್ಲಿಡ್ತೀನಿ, ನನ್ನ ಆಲೋಚನೆ ಎಲ್ಲ ಮನೆ ಕಟ್ಟೋದ್ರ ಬಗ್ಗೆ ಮಾತ್ರ ಇಡ್ತೀನಿ. ಹೀಗೆ ನಮ್ಮ ಪ್ರತಿದಿನ ಮದುವೆ ಮಾಡ್ಕೋಬೇಕು, ಮಕ್ಕಳು ಬೇಕು, ಯಾವುದ್ರ ಬಗ್ಗೆ ನಮಗೆ ಆಸಕ್ತಿ ಇದೆ ಅದನ್ನ ನಾವು ಸೃಷ್ಟಿಸ್ಕೊಂತೀವಿ. ಆ ಒಂದು ಆಲೋಚನೆಯನ್ನ ಸೃಷ್ಟಿ ಮಾಡ್ಕೊಂಡು ಸ್ಥಿತಿಗೆ ಪಡ್ಕೊಂತೀವಿ, ಜಾಗೃತ ಮಾಡ್ಕೊಂಡು ಅದನ್ನ ಲಯದ ಜೊತೆ ಅಂದ್ರೆ ಮರ್ತು ಬಿಡ್ತೀವಿ. ಉದಾಹರಣೆ, ಮನೆ ಕಟ್ಟೋದಿದೆ, ಮನೆ ಕಟ್ಟಬೇಕು ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಂತೀವಿ. ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಆಲೋಚನೆಯನ್ನ ಮಾಡ್ತಾ ಬರ್ತೀವಿ. ಸೊ ಅದಕ್ಕೆ ಬೇಕಾದಂಗೆ ಮನೆ ಕಟ್ಕೊಂತೀವಿ. ಸ್ಥಿತಿ, ಮನೆ ಕಟ್ತಾ ಪ್ರಾರಂಭ ಮಾಡ್ತೀವಿ, ಮನೆ ರೆಡಿ ಆಗುತ್ತೆ, ಅದ್ರಲ್ಲಿ ವಾಸವಾಗ್ತಾ ಹೋಗ್ತೀವಿ. ಸೊ ಮನೆಯ ಮೋಹ ಏನಾಯ್ತು, ತೀರ್ತಾ ಹೋಯ್ತು. ಅವಾಗ ಅದು ವಾಪಸ್ ಮತ್ತೆ ಮುಳುಗೋಯ್ತು, ಮನೆ ಅನ್ನೋದು ಲಯ ಆಗೋಯ್ತು. ಸೊ ಕ್ರಿಯೇಟ್ ಮಾಡ್ಕೊಂಡ್ವಿ, ಅನುಭವಿಸಿದ್ವಿ, ಮುಗೀತು, ಉಪಸಂಹಾರ ಮಾಡಿ. ಅದೇ ಆಲೋಚನೆ, ಅದೇ ಆಲೋಚನಾ ಶಾಸ್ತ್ರ. ಸೊ ಇಲ್ಲಿ ಉಪಸಂಹಾರ ಅನ್ನೋದು ಬೇಡ ಅನ್ನೋ ಸ್ಥಿತಿಗೆ ಬರ್ತೀವಿ, ಸಾಕು ಅನ್ನೋ ಸ್ಥಿತಿಗೆ. ಸೊ ಇವಾಗ ಉದಾಹರಣೆ, ಜೀವನ ಮಾಡ್ತಾ ಇದೀವಿ, ಅದ್ಭುತವಾಗಿದ್ದಾಗ ಏನಾಗುತ್ತೆ, ಸೃಷ್ಟಿ ಮಾಡ್ಕೊಂತೀವಿ. ಓಕೆ, ಜೀವನ ಅನ್ನೋದು ಬೇಡ ಅಂದಾಗ ನಾವೇನು ಅನ್ಕೊಂತೀವಿ, ಈ ಜೀವನ ನನಗೆ ಯಾಕಪ್ಪ ಇಷ್ಟು ತೊಂದರೆ ಬಂದಿದೆ, ನನಗೆ ಯಾಕೆ ಇಷ್ಟು ಕಷ್ಟ ಬರ್ತಾ ಇದೆ, ನನಗೆ ಯಾಕೆ ಇಷ್ಟು ನೋವುಗಳು, ಇಷ್ಟು ದುಃಖಗಳು ಬರ್ತಿದೆ ಅಂತ ಅನ್ಕೊಂತೀವಿ. ಅಲ್ಲಿ ನಾವು ಉಪಸಂಹಾರ ಮಾಡ್ಕೊಂತಿದೀವಿ, ಜೀವನ ಅನ್ನೋದು ಬೇಡ ಅಂತ. ಅವಾಗ ಏನಾಗುತ್ತೆ, ಉದಾಹರಣೆ, ರೋಡಲ್ಲಿ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗೋಗುತ್ತೆ, ಸತ್ತು ಹೋಗ್ತೀವಿ. ಯಾಕಂದ್ರೆ ನಮಗೆ ಬೇಡ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ಇಲ್ಲಿ ಉಪಸಂಹಾರ ಆಗ್ತಾ ಇದೆ ನಮಗೆ. ಈ ಜೀವನ ಸರಿ ಇಲ್ಲ, ನನಗೆ ಯಾಕೆ ಬೇಕಿದು, ನನ್ಗೆ ಜೀವನದ ಮೇಲೆ ಆಸಕ್ತಿನೇ ಬೇಡ, ನನ್ಗೆ ಆಸಕ್ತಿನೇ ಇಲ್ಲ ಅಂತೆಲ್ಲ ಬದಲಾಯಿಸ್ಕೊಂಡಾಗ ಏನಾಗುತ್ತೆ, ನಮ್ಗೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗೋದು ಅಥವಾ ಯಾವುದೋ ಒಂದು ರೋಗ ಬರೋದು, ಕ್ಯಾನ್ಸರು, ಏನೋ ಒಂದು. ಇದಕ್ಕೆ ನಮ್ಗೆ ಮೂಲ ಕಾರಣ ಏನು, ನಮಗೆ ಈ ಜೀವನ ಬೇಡ ಅನ್ನೋ ಒಂದು ಆಲೋಚನೆ. ಅದನ್ನ ನಾವಿಲ್ಲಿ ಏನ್ ಮಾಡ್ಕೋಬೇಕು, ಉಪಸಂಹಾರ. ಸೊ ಜೀವನದ ಮೇಲೆ ಮಾಧುರ್ಯವನ್ನ ಬೆಳೆಸ್ಕೋಬೇಕು, ಆಸಕ್ತಿ, ನಂದು ಅದ್ಭುತವಾಗಿದೆ, ನಾನು ಚೆನ್ನಾಗಿದ್ದೀನಿ ಅಂತ ಬೆಳೆಸ್ಕೊಳ್ಬೇಕು. ಸೊ ಯಾವಾಗ ನಾವು ಅದ್ಭುತವಾಗಿದೆ ಅಂತ ಬೆಳೆಸ್ಕೊಂತೀವಿ, ಅಲ್ಲಿರುವಂತಹ ಉಪಸಂಹಾರ ಬೇಡ ಅನ್ನೋದು ಮಾಡ್ಕೊಂಡಾಗ ನಮ್ಮ ಜೀವನ ಏನಾಗುತ್ತೆ, ಅದ್ಭುತವಾಗಿರುತ್ತೆ. ನಾವ್ ಯಾವಾಗ ಇದ್ಯಾಕೆ ಏನು ಅಂತ ಕಳಿಸ್ಕೊಂಡಾಗ ನಮ್ಮ ಜೀವನ ಕೂಡ ನಿಷ್ಕ್ರಿಯವಾಗಿರುತ್ತೆ, ವೇಸ್ಟ್ ಆಗಿರುತ್ತೆ. ಅವಾಗ ಇಂಥ ರೋಗಗಳು ಬಂದು ಅಥವಾ ಆಕ್ಸಿಡೆಂಟ್ ಆಗಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದು. ಯಾಕಂದ್ರೆ ಯದ್ಭವಂ ತದ್ಭವತಿ, ನಾವೇನ್ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ, ಯಾಕೆ ನನಗೆ ಅಂದ್ರೆ ಅದೇ ರೀತಿ ಆಗುತ್ತೆ.
ಸೊ ಯಾರಾದ್ರೆ ಜೀವನದ ಒಂದು ಮಾಧುರ್ಯದ ಮೇಲೆ, ಅಂದ್ರೆ ಜೀವನದ ಒಂದು ಇದರ ಮೇಲೆ, ಅಂದ್ರೆ ಅದ್ಭುತವಾದ ಕ್ಷಣಗಳ ಮೇಲೆ ವಿಕಲ್ಪರಹಿತ ಸಂಕಲ್ಪ ಆಸಕ್ತಿಯನ್ನು ಹೊಂದುತ್ತಾರೋ ಅವರ ಜೀವನ ಏನಾಗಿರುತ್ತೆ, ಕೊನೆ ಅನ್ನೋದೇ ಇರಲ್ಲ. ಅವರ ಒಂದು ಜೀವನದ ಅನುಭವ ಪ್ರತಿ ಕ್ಷಣ ಕೂಡ ಏನ್ ಮಾಡ್ಕೊಂತಾರೆ, ಅವರು ವಿಕಲ್ಪರಹಿತ ಸಂಕಲ್ಪ ಮಾಡ್ಕೊಂತಾರೆ. ಅವರ ಆಲೋಚನೆ ಅನ್ನೋದು ಅದ್ಭುತವಾಗಿರುತ್ತೆ. ಅವಾಗ ಅವರ ಜೀವನಕ್ಕೆ ಏನಾಗಿರುತ್ತೆ, ದೇಹ ಮತ್ತೆ ಶರೀರ ಕೊನೆ ಅನ್ನೋದೇ ಇರಲ್ಲ. ಅವ್ರಿಗೆ ಗೊತ್ತಿರುತ್ತೆ ನನ್ನ ದೇಹ ಅಲ್ಲ ಅಂತ. ಅದಕ್ಕೆ ಅವ್ರು ಏನೇ ಆಲೋಚನೆ ಅವರ ಅದ್ಭುತವಾಗಿರುತ್ತೆ. ಮಾಧುರ್ಯ ಅಂದ್ರೆ ಯಾವಾಗ್ಲೂ ಸವಿಯನ್ನ ಅನುಭವಿಸ್ತಾ ಇರ್ತಾರೆ. ನಾವು ಆ ವಿಕಲ್ಪರಹಿತವಾದ ಸಂಕಲ್ಪವನ್ನು ಮಾಡಬೇಕು. ಸೊ ಇಲ್ಲಿ ಸಂಕಲ್ಪ ಶಕ್ತಿ, ನಾವಿವಾಗ ಆಲೋಚನೆಯಿಂದ ಇದೆಲ್ಲ ಸೃಷ್ಟಿಯಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಆಲೋಚನಾ ಶಾಸ್ತ್ರ ಅಂದ್ರೆ ತಿಳ್ಕೊಂಡ್ವಿ. ಈಗ ಆ ಆಲೋಚನೆ ಹೇಗಿರುತ್ತೆ, ಅದು ಸಂಕಲ್ಪವಾಗಿರ್ಬೇಕಾ ವಿಕಲ್ಪವಾಗಿರ್ಬೇಕಾ? ಸೊ ಇಲ್ಲಿ ಸಂಕಲ್ಪ ಅಂದ್ರೆ ಏನ್, ಫಸ್ಟ್ ಅಂದ್ರೆ ಇಂಟೆಂಟ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಇಂಟೆಂಟ್ ಪವರ್, ಸಂಕಲ್ಪ ಶಕ್ತಿ. ಸೊ ಇಲ್ಲಿ ನಮಗೆ ಪತ್ರಿ ಸರ್ ಹೇಳ್ತಾರೆ, ಕಾರ್ಲಾಸೋ ಕಾಸ್ಟಿನಾಡೋ ಅಂತ ಒಬ್ಬ ಇಂಗ್ಲಿಷ್ ಆಥರು, ಅವರು ಅದ್ಭುತವಾಗಿ ಈ ಒಂದು ಇಂಟೆಂಟ್ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಸೃಷ್ಟಿಯ ಒಂದು ವಿಸ್ತಾರತೆಯನ್ನ ಅವ್ರು ತಿಳಿಸಿದಾರಂತೆ. ಸೊ ದಯವಿಟ್ಟು ಯಾರಿಗೆಲ್ಲ ಇಂಗ್ಲಿಷ್ ಬರುತ್ತೆ ಅವ್ರ ಪುಸ್ತಕಗಳನ್ನ ಬಿಡ್ಲೇಬೇಡಿ, ದಯವಿಟ್ಟು ಓದಿ ಅಂತ ನಾವು ಪತ್ರಿ ಸರ್ ಹೇಳಿದ್ದಾರೆ, ಕಾರ್ಲಾಸೋ ಕಾಸ್ಟಿನಾಡೋ ಅವ್ರದ್ದು. ಅವರು ಈ ಇಂಟೆಂಟ್ ಬಗ್ಗೆ ಅದ್ಭುತವಾಗಿ ತಿಳಿಸಿದಾರಂತೆ. ಸೊ ಇಂಟೆಂಟ್ ಅಂದ್ರೆ ದ ಪವರ್ ಆಫ್ ಇಂಟೆಂಟ್ ಅಂದ್ರೆ ಸಂಕಲ್ಪ ಶಕ್ತಿ. ಸೊ ಈಗ ಉದಾಹರಣೆ, ನಾನು ಯಾವುದೋ ಒಂದು ಕೆಲಸ ಮಾಡಬೇಕು. ಆ ಕೆಲಸ ಮಾಡಬೇಕು ಅಂದ್ರೆ ಇಲ್ಲಿ ಮಾಡಬೇಕು ಅಂದ್ರೆ ಮಾಡ್ಬಿಡ್ತೀನಿ, ಇಲ್ಲ ಆ ಮಾಡಬೇಕು ಅನ್ಕೊಂಡಾಗ, ಮಾಡ್ತೀನಿ ಅಂತ ಅನ್ಕೊಂಡಾಗ ಎರಡು ಆಲೋಚನೆ ಬರುತ್ತೆ ನಮ್ಗೆ. ಸೊ ಹೌದಾ ಇಲ್ಲ ಮಾಸ್ಟರ್ಸ್? ಯಾವುದೋ ಒಂದು ಕೆಲಸ ಮಾಡ್ತೀನಿ ಅನ್ಕೊಂಡಾಗ ಎರಡು ಆಲೋಚನೆ ಬರುತ್ತೆ. ಏನದು, ನಾನು ಮಾಡ್ತೀನಿ, ಅದನ್ನ ಮಾಡ್ಬೋದಾ, ನಾನು ಮಾಡಬಲ್ಲೆನಾ, ನನಗದು ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ನಾನೇ ಮಾಡ್ತೀನ ಅದನ್ನ, ಅಥವಾ ನನಗೆ ಅದು ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಆಲೋಚನೆ ಬರುತ್ತೆ. ಆ ರೀತಿಯ ಆಲೋಚನೆ ಬರೋದನ್ನೇ ನಾವೇನಂತ ಕರಿತೀವಿ, ವಿಕಲ್ಪ ಅಂತ ಕರಿತೀವಿ. ಯಾಕಂದ್ರೆ ನಾನು ಅದನ್ನ ಮಾಡಬಲ್ಲೆನಾ ಅಥವಾ ಅದು ನನಗೆ ಸಾಧ್ಯನಾ, ಅದು ವಿಕಲ್ಪ ಅದು. ಸೊ ಅದಕ್ಕೆ ಇಲ್ಲಿ ಹೇಳೋದು, ಸಂಕಲ್ಪ ಅಂದ್ರೆ ಪಾಸಿಟಿವ್ ಆಲೋಚನೆ, ಸಕಾರಾತ್ಮಕ ಆಲೋಚನೆಗಳು. ವಿಕಲ್ಪ ಅಂದ್ರೆ ನೆಗೆಟಿವ್ ಆಲೋಚನೆಗಳು, ನಕಾರಾತ್ಮಕ ಆಲೋಚನೆಗಳು. ಸೊ ಹೇಗೆ ಅಂದ್ರೆ, ನಾನು ಮಾಡ್ತೀನಿ, ನಾನು ಮಾಡುತ್ತೇನೆ, ನನಗೆ ಸಾಧ್ಯ ಇದೆ ಅನ್ನೋದು ಸಂಕಲ್ಪ. ವಿಕಲ್ಪ ಅಂದ್ರೆ ನನಗೆ ಆಗೋದಿಲ್ಲ, ನನಗೆ ಸಾಧ್ಯ ಆಗೋದಿಲ್ಲ, ಅದು ನೆಗೆಟಿವ್. ಸೊ ನಾವು ಯಾವಾಗ್ಲೂ ಪಾಸಿಟಿವ್ ಆಲೋಚನೆ, ಸಕಾರಾತ್ಮಕ ಆಲೋಚನೆಗಳನ್ನ ಹೊಂದಿರಬೇಕು. ಸೊ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನವನ್ನ ನರಕಮಯ ಮಾಡ್ಕೊಂತಾನೆ. ಯಾಕೆ? ತನ್ನ ವಿಕಲ್ಪ ಶಕ್ತಿಯಿಂದ, ತನ್ನಲ್ಲಿರುವ ನೆಗೆಟಿವ್ ಆಲೋಚನೆಗಳಿಂದನೇ ನರಕಮಯ ಮಾಡ್ಕೊಳ್ತಾ ಇದ್ದಾನೆ. ತನ್ನ ಜೀವನ ಆಗಿರ್ಬೋದು, ತನ್ನ ಶರೀರವನ್ನ ಎಲ್ಲವನ್ನ ಸರ್ವನಾಶ ಮಾಡ್ಕೊಂತಿದ್ದಾನೆ. ಯಾಕೆ? ಕಾರಣ ಏನು? ತನ್ನ ವಿಕಲ್ಪ ಶಕ್ತಿ, ತನ್ನ ನೆಗೆಟಿವ್ ಆಲೋಚನೆಗಳಿಂದ. ಆಲೋಚನೆಗಳು ಯಾವ ರೀತಿ ಇರುತ್ತೆ, ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಎಲ್ಲ ಆ ರೀತಿಯಲ್ಲಿರುತ್ತೆ. ನಾವು ವಿಕಲ್ಪವಾಗಿ ಮಾಡಿದ್ರೆ ವಿಕಲ್ಪ ರೀತಿಯಲ್ಲಿ ನಮ್ಮ ಜೀವನ ಇರುತ್ತೆ. ಸೊ ಯಾವಾಗೆಲ್ಲ ನಮ್ಮ ವಿಕಲ್ಪತೆಯಿಂದ ಕೂಡಿರುತ್ತೆ ಶಕ್ತಿಯಿಂದ, ನಮ್ಮ ಜೀವನ ಎಲ್ಲ ಏನು ಮಾಧುರ್ಯತೆಯನ್ನ ಕಳೆದುಕೊಂಡು ಬಿಡುತ್ತೆ, ಆ ಒಂದು ಅನುಭವವನ್ನ ಕಳೆದುಕೊಂಡು ಬಿಡುತ್ತೆ. ಏನ್ ತುಂಬಿರುತ್ತೆ? ಯಾವಾಗ್ಲೂ ವಿಷ ತುಂಬಿರುತ್ತೆ. ಸೊ ಆ ಒಂದು ಮಾಧುರ್ಯತೆ, ಸ್ವೀಟ್ನೆಸ್ ಅನ್ನೋದಿರಲ್ಲ ನಮ್ಮ ಜೀವನದಲ್ಲಿ. ಯಾವಾಗ್ಲೂ ವಿಷ ಇರುತ್ತೆ. ಅಯ್ಯೋ ನನಗೆ ಯಾಕೆ ಜೀವನ, ನನಗೆ ಯಾಕೆ ದುಃಖ, ಬರೀ ನೆಗೆಟಿವ್ ಥಾಟ್ಸ್. ಸೊ ಇಲ್ಲಿ ಅದಕ್ಕೆ ನನ್ನ ಏನೋ ಒಂದು ಉದಾಹರಣೆ, ನಾನು ಯಾರಿಗೋ ಒಬ್ರಿಗೆ ಧ್ಯಾನವನ್ನ ಹೇಳ್ಕೊಡಕ್ ಹೋಗ್ಬೇಕು. ಸೊ ನಾನು ಒಬ್ಳೇ ಹೋಗ್ತಾ ಇರ್ತೀನಿ, ಅಲ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ ಕೂತಿರ್ತಾರೆ, ಮಾತಾಡ್ತಾ ಕೂತಿರ್ತಾರೆ. ನಾನು ಇಲ್ಲಿಂದ ಹೋಗ್ಬೇಕು ಅನ್ಕೊಂತೀನಿ, ಅವ್ರಿಗೆ ಧ್ಯಾನ ಹೇಳ್ಕೊಡ್ಬೇಕು. ನಾನೇನ್ ಅನ್ಕೊಂತೀನಿ, ಅಲ್ಲಿ ಹೋದಾಗ ಅವ್ರು ನಾನು ಹೇಳ್ಕೊಟ್ರೆ ಧ್ಯಾನ ಕೇಳ್ತಾರ?
ಅವ್ರು ನನಗೆ ಬೈದು ಕಳಿಸ್ಬಿಟ್ರೆ, ನೀನು ಯಾರು ಹೇಳೋದಕ್ಕೆ ಅಂದ್ಬಿಟ್ರೆ, ಹೋಗು ನೀನು ಬುದ್ಧಿ ಇಲ್ದವನು ಅಂದ್ಬಿಟ್ರೆ, ಆ ರೀತಿಯ ಅಂದ್ರೆ ಇಲ್ಲಿ ಏನೋ ಆ ಗ್ರೂಪ್ ಆಫ್ ಪೀಪಲ್ನ ನೋಡಿ ನಾನು ಯೋಚನೆ ಮಾಡಿರೋದು ನನ್ನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನನ್ನ ಕೀಳು ಮಟ್ಟವನ್ನು ತೋರಿಸುತ್ತೇನೆ. ಅದಕ್ಕೆ ಏನಾಗ್ತಿದೆ, ಈ ರೀತಿಯ ನಮ್ಮ ಆಲೋಚನೆಗಳಿಂದ ಮನುಷ್ಯ ಏನಾಗ್ತಿದ್ದಾನೆ, ದುರ್ಬಲ ಆಗ್ತಿದ್ದಾನೆ. ಸೊ ರೋಗಗ್ರಸ್ತ ಆಗ್ತಿದ್ದಾನೆ. ಈ ಆಲೋಚನೆಗಳಿಂದನೇ ರೋಗಗಳು ಬರ್ತಿದೆ. ಸೊ ಯಾವಾಗ ನಮ್ಮಲ್ಲಿ ವಿಕಲ್ಪ ಶಕ್ತಿ, ನೆಗೆಟಿವ್ ಥಾಟ್ಸ್ ಬರುತ್ತೆ, ಮನುಷ್ಯ ಅವಾಗ ಏನಾಗ್ತಾನೆ, ದುರ್ಬಲ ಆಗ್ತಾ ಹೋಗ್ತಾನೆ. ಅವನ ತುಂಬಾ ಎಲ್ಲ ದುಃಖ ತುಂಬಿರುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಈ ಒಂದು ಸಕಾರಾತ್ಮಕವನ್ನೇ ಸೃಷ್ಟಿಸ್ಕೋಬೇಕು. ಆ ಗ್ರೂಪ್ ಅನ್ನ ನೋಡಿದ ತಕ್ಷಣ ಹಂಗೆ ಯಾಕೆ ಅನ್ಕೋಬೇಕು, ನಮ್ಮ ಆಲೋಚನೆಯನ್ನ ಬದಲಾಯಿಸ್ಕೋಬೇಕು. ಇಲ್ಲ, ನಾನು ಅವ್ರಿಗೆ ಧ್ಯಾನವನ್ನ ಹೇಳ್ತೀನಿ, ಧ್ಯಾನದಿಂದ ಇಷ್ಟೆಲ್ಲ ಲಾಭ ಆಗುತ್ತೆ, ನನ್ನ ಅವ್ರ ಬುದ್ಧ ಅಂತ ಹೇಳ್ತಾರೆ, ನನಗೆ ಗೊತ್ತಿದೆ ಧ್ಯಾನದ ಬಗ್ಗೆ, ನಾನು ಅವರು ಅದ್ಭುತವಾಗಿ ತಿಳಿಸಿ ಅವ್ರಿಗೆ ಧ್ಯಾನವನ್ನ ಕೂಡಿಸ್ತೀನಿ, 5 ನಿಮಿಷ ಧ್ಯಾನ ಮಾಡಿಸ್ತೀನಿ. ಆ ರೀತಿಯ ಆಲೋಚನೆ ಇಟ್ಕೊಂಡು ಹೋಗೋಣ. ಅದು ಸಂಕಲ್ಪ. ಯಾವಾಗ್ಲೂ ನಾವು ಈ ರೀತಿಯ ಆಲೋಚನೆಯೊಂದಿಗೆ ಹೋಗ್ಬೇಕು. ಆವಾಗ ನಮ್ಮ ಜೀವನ ಏನಾಗಿರುತ್ತೆ, ಆನಂದಮಯವಾಗಿರುತ್ತೆ. ನಮ್ಮ ಸಂಕಲ್ಪದಿಂದ, ನಮ್ಮ ಆಲೋಚನೆಯಿಂದ ಏನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ನಾವೇ ಸೃಷ್ಟಿಕರ್ತರು, ನಮಗ್ ಗೊತ್ತಿದೆ. ವಿ ಆರ್ ದ ಕ್ರಿಯೇಟರ್ಸ್, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ನಮ್ಮ ವಾಸ್ತವಕ್ಕೆ ನಾವೇ ಕಾರಣ. ಅಲ್ಲಿ ವಾಸ್ತವ ಗ್ರೂಪ್ ಆಫ್ ಪೀಪಲ್ ಇದ್ದಾರೆ. ನಾನ್ ಬೈತಾರೆ ಅಂತ ತಿಳ್ಕೊಂಡು ಹೋದ್ರೆ ಅವ್ರು ಬೈತಾರೆ. ಅವ್ರಿಗೆ ನಾನು ಧ್ಯಾನ ಹೇಳ್ಕೊಟ್ಟು ಧ್ಯಾನಕ್ಕೆ ಕೂರಿಸ್ತೀನಿ ಅಂದ್ರೆ ಹೋಗಿ ಧ್ಯಾನ ಹೇಳ್ಕೊಡ್ತೀನಿ, 100% ಧ್ಯಾನಕ್ಕೆ ಕೂರಿಸ್ತೀನಿ. ಅಲ್ಲಿ ನಾನು ಆ ಭಯ ಮುಕ್ತವಾಗಿ ಹೋಗ್ತೀನಿ ಅಲ್ಲಿ. ಅದಕ್ಕೆ ಅವ್ರು ಕೇಳಲ್ಲ. ನಾನು ಹೇಳುವಂತ ಪದಗಳಾಗಿರ್ಬೋದು, ನಾನು ಹೇಳುವಂತ ನಮ್ಮ ಮುಖದ ಲಕ್ಷಣ ಅವ್ರೆಲ್ಲರಿಗೂ ಇಷ್ಟ ಆಗಲ್ಲ. ಯಾಕಂದ್ರೆ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನನಗೆ ಭಯ, ಅವ್ರು ಕೇಳ್ತಾರೋ ಇಲ್ವೋ, ನಾನು ಏನಾದ್ರೂ ಬೈದ್ ಬಿಟ್ರೆ. ಅದು ನಮ್ಮ ವಿಕಲ್ಪ. ಪ್ರತಿಯೊಬ್ಬ ಮಾನವನಲ್ಲೂ ವಿಕಲ್ಪ ಸಂಕಲ್ಪ ಎರಡೂ ಇರುತ್ತೆ. ನಾವ್ ಯಾವಾಗ್ಲೂ ಸಂಕಲ್ಪ ಶಕ್ತಿಯಿಂದ ಕೂಡಿರ್ಬೇಕು. ಅದ್ ಯಾವುದೇ ಕೆಲಸ ಬರ್ಲಿ, ಆಗಲ್ಲ, ನನಗ್ ಸಾಧ್ಯ ಇಲ್ಲ ಅನ್ನೋದು ಇರಬಾರ್ದು. ಅದನ್ನ ನಾವು ತಿಳ್ಕೊಬೇಕಿಲ್ಲಿ. ಅದೇ ಸಂಕಲ್ಪ ಶಕ್ತಿ. ಅದಕ್ಕೆ ನಮ್ಮ ಆಲೋಚನೆಯಲ್ಲಿ ಎರಡಿದೆ, ಸಂಕಲ್ಪ, ವಿಕಲ್ಪ. ಸೊ ಪಾಸಿಟಿವ್ ಅಂಡ್ ನೆಗೆಟಿವ್. ನಮಗೆ ಗೊತ್ತಿದೆ ಥಾಟ್ಸ್ ಅಂದ್ರೆ ಪಾಸಿಟಿವ್, ನೆಗೆಟಿವ್. ಬಟ್ ನಾವ್ ಯಾವಾಗ ಧ್ಯಾನಕ್ಕೆ ಬರ್ತೀವಿ, ನಮ್ಮ ಆಲೋಚನೆ ಒಂದೇ ಆಗಿರುತ್ತೆ ಯಾವಾಗ್ಲೂ, ಅದು ಸಂಕಲ್ಪ. ಬಟ್ ಯಾವಾಗ ನಮ್ಮ ಧ್ಯಾನದಿಂದ ನಮ್ಮ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಅವಾಗ ಏನಾಗ್ತಾ ಹೋಗುತ್ತೆ, ಇಲ್ಲಿ ವಿಕಲ್ಪರಾಗ್ತಾ ಹೋಗ್ತೀವಿ ನಾವು. ಸೊ ಎಲ್ಲಾ ಸಮಯದಲ್ಲೂ, ಎಲ್ಲಾ ಪರಿಸ್ಥಿತಿಗಳಲ್ಲೂ ನಮ್ಮ ಆಲೋಚನೆ ಅನ್ನೋದು ಏನಾಗಿರ್ಬೇಕು, ಸಂಕಲ್ಪ ಆಗಿರ್ಬೇಕು. ಪ್ರತಿಯೊಂದು ಸಮಯದಲ್ಲೂ, ಪ್ರತಿಯೊಂದು ವಿಷಯದಲ್ಲೂ ನಾವು ಹಾಗೇ ಇರ್ಬೇಕು. ಈಗ ನಾವೇನ್ ಅನುಭವಿಸ್ತಾ ಇದ್ದೀವಿ ಅದೆಲ್ಲ ನಾವೇ ಸೃಷ್ಟಿಸ್ಕೊಂಡಿರೋದು. ಈಗೇನು ಸೃಷ್ಟಿ ಆಗಿದೆ ಅಲ್ಲ, ಅದನ್ನ ನಾವು ಅನುಭವಿಸ್ಲೇಬೇಕು. ಸೊ ಸೃಷ್ಟಿ ಆಗಿರೋದನ್ನ ಅನುಭವಿಸ್ಬೇಕು. ನಾವು ಅನುಭವಿಸ್ತಾ ಇರೋದೇ ಸೃಷ್ಟಿ ನಾವೇ ಮಾಡ್ಕೊಂಡಿರೋದು ಆ ಸೃಷ್ಟಿಯನ್ನು ಕೂಡ. ಅದಕ್ಕೆ ನಾವೇನ್ ಸೃಷ್ಟಿಸ್ಕೊಳ್ಳಲ್ಲ, ಅದನ್ನ ಅನುಭವಿಸಲ್ಲ. ಅದಕ್ಕೆ ಪ್ರತಿಯೊಂದು ಕ್ಷಣ ಕೂಡ ಅರಿವಿನಿಂದ ಕೂಡಿರ್ಬೇಕು. ಇಲ್ಲಿ ನಮ್ಮ ಒಂದೊಂದು ಸೃಷ್ಟಿ ಅನ್ನೋದು ನಮ್ಮ ಆಲೋಚನೆಯಿಂದ ಉದ್ಭವಿಸ್ತದೆ. ನಮ್ಮ ಆಲೋಚನೆ ಏನಿರುತ್ತೆ ಅದು ಉದ್ಭವ ಆಗುತ್ತೆ. ಸೊ ಇವಾಗ ನಾನು ನಿಮ್ಮೆಲ್ಲರಿಗೂ ಈ ನನ್ನ ಆಸಕ್ತಿ ಏನಿದೆ, ಎಲ್ರಿಗೂ ಈ ವಿಷಯ ಬಗ್ಗೆ ತಿಳಿಸ್ಬೇಕು. ಆ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮಗೆ. ಅದು ಈ ಕ್ಷಣದಲ್ಲಿ ಸೃಷ್ಟಿ ಆಗ್ತಾ ಇದೆ. ಅದಕ್ಕೆ ಇದನ್ನ ಏನಂತೀವಿ, ಸೃಷ್ಟಿ ಕಾರ್ಯ ನಡೀತಾ ಇದೆ. ನಾನು ಏನು ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ಆಸಕ್ತಿ ಇದೆ, ಆಸಕ್ತಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಅದು ಸೃಷ್ಟಿ ನಡೀತಾ ಇದೆ ಇಲ್ಲಿ. ಅದನ್ನ ನಾನು ನಿಶ್ಚಯಿಸಿದ್ದೀನಿ. ನಿಮ್ಮೆಲ್ಲರ ಒಂದು ಆಸಕ್ತಿ ಇದೆ ಅನ್ನೋದನ್ನ ನಾನು ಸೊ ಆ ಸೃಷ್ಟಿಯ ಬಗ್ಗೆ ನೆನ್ಪಿಟ್ಕೊಂಡು ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ. ಆ ಆಸಕ್ತಿಯನ್ನ ನೋಡಿ ನಿಮಗೆ ಆ ಆಸಕ್ತಿಯ ಬಗ್ಗೆ ವಿಷಯವನ್ನ
ಸೃಷ್ಟಿ ಮಾಡಿ ತಿಳಿಸ್ತಾ ಇದ್ದೀನಿ. ತಿಳಿಸ್ಬೇಕು ಅನ್ನೋ ನಿರ್ಣಯವನ್ನ ತೆಗೆದುಕೊಂಡಿದ್ದೀನಿ. ಆ ನಿರ್ಣಯ ಈಗ ಏನಾಗ್ತಿದೆ, ಜಾರಿ ಬರ್ತಾ ಇದೆ. ನಾನು ನಿಮಗೆ ಸಂಕಲ್ಪ ಶಕ್ತಿ ವಿಷಯದ ಬಗ್ಗೆ ಬೇಕಿಲ್ಲ ಅಂತ ನಾನು ಅನ್ಕೊಂಡಿದ್ರೆ, ನಿಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದಿದ್ರೆ, ನಾನು ಅದರ ಬಗ್ಗೆ ವಿಷಯವನ್ನ ಹೇಳ್ತಿರ್ಲಿಲ್ಲ. ಇವಾಗ ಅದರ ಬಗ್ಗೆ ನಿಮ್ಮ ಎಲ್ಲರ ಮುಂದೆ ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ. ನಾನು ನಿಮಗೆ ಬೇಕು ಅಂತ ನಿರ್ಣಯ ತೆಗೆದುಕೊಂಡು ಆ ವಿಷಯದ ಬಗ್ಗೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಜ್ಞಾನವನ್ನ ಪಡೆದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ತಿಳಿಸ್ಬೇಕು ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಏನಾಗಿದೆ, ನಿಮ್ಗೆಲ್ಲರಿಗೂ ಈ ವಿಷಯದ ಬಗ್ಗೆ ಬೇಕು ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ತಿಳಿಸ್ಬೇಕು ಅಂತ. ಆ ಕ್ರಿಯೇಟ್ ಆಗಿರೋದಕ್ಕೆ ಏನಾಯ್ತು, ನಿಮ್ಮೆಲ್ಲರಿಗೆ ನಾನು ಆ ಜ್ಞಾನವನ್ನ ಪಡೆದು ಬಂದು ಇಲ್ಲಿ ಹೇಳ್ತಾ ಇದ್ದೀನಿ. ಕ್ರಿಯೇಟ್ ಆಗಿದೆ, ನಿಮ್ಮೆಲ್ಲರಿಗೂ ಆ ವಿಷಯ ಬೇಕು ಅನ್ನೋದು. ಆ ಕ್ರಿಯೇಷನ್ ಇವಾಗ ಏನಾಗ್ತಿದೆ, ಸ್ಥಿತಿ ಆಗ್ತಾ ಇದೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ. ಸೊ ಅದಕ್ಕೆ ಇನ್ನೊಂದು ಉದಾಹರಣೆ. ಇವಾಗ ಉದಾಹರಣೆ, ನನಗೆ ಬದನೆಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ. ನಾನೇನ್ ಮಾಡ್ತೀನಿ, ಸೊ ಮಾರ್ಕೆಟ್ಗೆ ಹೋಗ್ತೀನಿ, ಬದನೆಕಾಯಿನ ತೆಗೆದುಕೊಂಡು ಬಂದು ಮನೆಯಲ್ಲಿ ಅದನ್ನ ಚೆನ್ನಾಗಿ ತೊಳೆದು ಪಲ್ಯ ಮಾಡ್ಕೊಂಡು ತಿಂತೀನಿ. ನಾನು ಏನ್ ಸೃಷ್ಟಿ ಮಾಡ್ಕೊಂಡಿದ್ದೆ, ಬದನೆಕಾಯಿ ಪಲ್ಯ ತಿನ್ಬೇಕು ಅಂತ. ನಾನೇನ್ ಮಾಡಿದೆ, ಮಾರ್ಕೆಟ್ಗೆ ಹೋದೆ, ಬದನೆಕಾಯಿ ತೆಗೆದುಕೊಂಡು ಬಂದು ಚೆನ್ನಾಗಿ ತೊಳೆದು ಅದನ್ನ ಪಲ್ಯ ಮಾಡ್ಕೊಂಡು ತಿಂದೆ. ಸೊ ಅಲ್ಲಿ ಕ್ರಿಯೇಟ್ ಆಯ್ತು, ನಾನು ಅನುಭವ ಕೂಡ ಪಡೆದೆ. ಹಾಗೆ ಇಲ್ಲಿ ನಾನು ಏನ್ ಮಾಡ್ಕೊಂಡಿದ್ದೆ ಅದು ನನಗೆ ಲಭ್ಯ ಆಯ್ತು. ನಾನು ಬದನೆಕಾಯಿ ಪಲ್ಯ ಮಾಡ್ಕೊಂಡಿದ್ದಕ್ಕೆ ಬದನೆಕಾಯಿ ಪಲ್ಯ ತಿಂದೆ, ಅದನ್ನೇ ತಂದಿದ್ದೆ, ಅದನ್ನೇ ತಿಂದೆ, ಅದನ್ನೇ ಇಷ್ಟಪಟ್ಟಿದ್ದೆ. ಆದ್ರೆ ನಾನು ಈಗ ಹೀರೆಕಾಯಿ ಪಲ್ಯ ಬೇಕು ಅಂತ ಅನ್ಕೊಂಡಿರ್ತೀನಿ, ಬದನೆಕಾಯಿ ತಗೊಬಂದು ತಿಂದ್ರೆ, ಸೊ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ ಬೇರೆ, ಇಲ್ಲ ಆಗೋದು ಬೇರೆ. ಅದೇ ವಿಕಲ್ಪ. ನನಗೆ ಇಷ್ಟವಾಗಿದ್ದನ್ನು ನಾವು ಸೃಷ್ಟಿ ಮಾಡ್ಕೊಳ್ಳಲ್ಲ, ಅಲ್ಲೇನಿರುತ್ತೆ ತಂದು ಮಾಡ್ಕೊಂತೀನಿ, ಅದು ವಿಕಲ್ಪ ಆಗುತ್ತೆ. ನಾವೇನ್ ಸೃಷ್ಟಿ ಮಾಡ್ಕೊಂತೀವಿ ಅದನ್ನ ನಾವು ಸ್ಥಿತಿಗೆ ತರಬೇಕು. ಈಗ ನಮ್ಮ ಪಕ್ಕದ ಮನೆಗೆ ತಿನ್ಬೇಕು ಅಂತ ಕೊಂಡು ಹೋಗ್ತೀನಿ, ಅಲ್ಲಿ ನನಗೆ ಬೇಕಾಗಿರೋದಿರುತ್ತೆ, ಬದನೆಕಾಯಿ ಪಲ್ಯನೇ ಮಾಡಿರ್ತಾರ ಅವ್ರು ಏನ್ ಮಾಡಿರ್ತಾರೆ, ನಾನು ಏನ್ ಮಾಡ್ತೀನಿ, ಅದನ್ನೇ ತಿಂದು ಬರ್ಬೇಕು. ಸೊ ನನ್ನ ಸೃಷ್ಟಿಗೆ ನಾನು ಬೇರೆಯವರ ಸೃಷ್ಟಿಗೆ ಕಾರ್ಯಕರ್ತನಲ್ಲ. ಇಲ್ಲಿ ಬೇರೆಯವ್ರ ಮನೆಗೆ ಹೋಗ್ಬೇಕು ಅನ್ನೋದು ಸಂಕಲ್ಪದ ಮೇಲೆ ಆಧಾರಿತವಾಗಿಲ್ಲ. ಅದು ಅವ್ನ ಪಕ್ಕದ ಮನೆಯಲ್ಲಿ ಹೋಗಿ ತಿಂತಿದ್ದೀನಿ ಅನ್ನೋದು ಅದು ಸಂಕಲ್ಪ ಅಲ್ಲ. ಅದು ಅದಕ್ಕೆ ಇಲ್ಲಿ ಸಂಕಲ್ಪ ವಿಕಲ್ಪ ಅನ್ನೋದು ಎರಡು ಇದೆ. ಇವಾಗ ಒಂದು ಹೆಜ್ಜೆ ಮುಂದೆ ಇಡ್ತೀವಿ, ಎರಡು ಹೆಜ್ಜೆ ಹಿಂದೆ ಇಡ್ತೀವಿ. ಹಾಗೆ ಸಂಕಲ್ಪಕ್ಕೆ, ಪ್ರತಿಯೊಂದು ಸಂಕಲ್ಪಕ್ಕೆ ಎರಡು ವಿಕಲ್ಪಗಳು ಜೋಡಿಯಾಗಿರುತ್ತೆ. ಸೊ ಪ್ರತಿಯೊಬ್ಬ ಮನುಷ್ಯನ ಜೀವನ ಏನಾಗಿರುತ್ತೆ, ಭಿನ್ನ ಭಿನ್ನವಾಗಿರುತ್ತೆ, ಅಸ್ವಸ್ಥವಾಗಿರುತ್ತೆ, ಶೋಕ ಸಹಿತವಾಗಿರುತ್ತೆ, ದುರ್ಬಲ ಆಗಿರುತ್ತೆ. ಯಾಕೆ ಇವೆಲ್ಲ? ಅವನ ಆಲೋಚನೆ ದುರ್ಬಲ ಆಗಿರುತ್ತೆ, ಅದಕ್ಕೆ ಮಾನವ ದುರ್ಬಲ ಆಗಿರ್ತಾನೆ. ಅವನು ಅಸ್ವಸ್ಥನಾಗಿರ್ತಾನೆ ಅಂದ್ರೆ ಅವನ ಆಲೋಚನೆ ಆ ರೀತಿಯಲ್ಲಿರುತ್ತೆ, ಅದಕ್ಕೆ ಅವನ ಅಸ್ವಸ್ಥನಾಗಿರ್ತಾನೆ. ಅವನು ಶೋಕ ಸಹಿತವಾಗಿದ್ದಾನೆ ಅಂದ್ರೆ ಅವನ ಆಲೋಚನೆಗಳು ಆ ಶೋಕ ಸಹಿತವಾಗಿರೋದಕ್ಕೆ ಕಾರಣ ಆಗಿರುತ್ತೆ. ಅದಕ್ಕೆ ಪ್ರತಿಯೊಂದು ಜೀವನದ ಆಲೋಚನೆ ಕೂಡ ಒಂದು ದರ್ಪಣ, ನಮ್ಮ ಪ್ರತಿರೂಪ. ಈಗ ಒಂದು ಕನ್ನಡಿಯ ಮುಂದೆ ನಿಂತ್ಕೊಂಡಾಗ ನಾವೇನ್ ಕಾಣಿಸ್ತೀವಿ, ನಾವ್ ಇಲ್ಲಿರೋದೇ ಅಲ್ಲಿ ಕಾಣಿಸ್ತೀವಿ, ನಾವ್ ಏನ್ ನಿಂತಿದೀವಿ ಅದನ್ನೇ ಅಲ್ಲಿ ಕಾಣ್ತೀವಿ. ಹಾಗೆ ನಮ್ಮ ಆಲೋಚನೆ ಅನ್ನೋದು ನಾವಾದ್ರೆ ನಮ್ಮ ಪ್ರತಿರೂಪ ಕನ್ನಡಿಯಲ್ಲಿ ಕಾಣೋದು ಸೃಷ್ಟಿ. ನಾವದನ್ನು ತಿಳ್ಕೋಬೇಕು. ನಮ್ಮ ಪ್ರತಿರೂಪನೇ ನಮ್ಮ ಆಲೋಚನೆ. ಸೊ ನಮ್ಮ ಆಲೋಚನೆ ಹೇಗಿರುತ್ತೋ ನಮ್ಮ ಜೀವನ ಕೂಡ ಹಾಗೆ ಇರುತ್ತೆ. ನಮ್ಮ ಆಲೋಚನೆ ಸರಿಯಾಗಿರೋದಾಗಿದ್ರೆ ನಮ್ಮ ಜೀವನ ಸರಿಯಾಗಿರುತ್ತೆ. ನಮ್ಮ ಆಲೋಚನೆ ಸರಿ ಇಲ್ಲದಿದ್ರೆ ನಮ್ಮ ಜೀವನ ಕೂಡ ಸರಿ ಇರಲ್ಲ. ಸೊ ಯಾವ ತರಹದ ಜೀವನ ಇರುತ್ತದೆ ಅಂದ್ರೆ ಯಾವ ತರಹದ ಆಲೋಚನೆ ನಮ್ಮಲ್ಲಿದೆ ಅಂತ ನಾವು ತಿಳ್ಕೋಬೇಕು. ನಾವು ಅದನ್ನ ಫಸ್ಟ್ ತಿಳಿಬೇಕು, ನಮ್ಮ ಆಲೋಚನಾ ಶಕ್ತಿ ಹೇಗಿದೆ. ಸೊ ಇದಕ್ಕೆ ತುಂಬಾ ಉದಾಹರಣೆ ಇದೆ. ನಾವು ನಮ್ಮ ಇತಿಹಾಸದಲ್ಲಿ ನೋಡ್ತಾ ಹೋಗ್ಬೋದು. ನಮಗೆಲ್ಲ ಗೊತ್ತಿದೆ ಗಾಂಧೀಜಿ. ಸೊ ಗಾಂಧೀಜಿಯವರ ಆಲೋಚನೆ ಎಷ್ಟು ಅದ್ಭುತವಾಗಿತ್ತು. ಕ್ವಿಟ್ ಇಂಡಿಯಾ, ನಾನು ಸಾಯ್ತೀನೋ ಬಿಡ್ತೀನೋ, ನಿಮ್ಮನ್ನು ಈ ಇಂಡಿಯಾದಿಂದ ತೊಲಗಿಸ್ಬೇಕು, ಭಾರತದಿಂದ ತೊಲಗಿಸ್ಬೇಕು.
ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಗುರಿ ನಿಮ್ಮನ್ನ ಇಂಡಿಯಾದಿಂದ ತೊಲಗಿಸ್ಬೇಕು. ಅವ್ರು ಎಷ್ಟು ಅಖಂಡವಾದ ಸಂಕಲ್ಪ ಶಕ್ತಿ ಮಾಡಿದ್ರು ಬ್ರಿಟಿಷರನ್ನ ಓಡಿಸ್ಬೇಕು ಅಂತ. ಎಷ್ಟು ಸತ್ಯಾಗ್ರಹಗಳನ್ನ ಮಾಡಿದ್ರು. ನನಗೆ ನನ್ನ ದೇಹಕ್ಕಾದ್ರೂ ಪರವಾಗಿಲ್ಲ, ನಾನು ಅವರನ್ನು ಓಡಿಸ್ಬೇಕು. ಅವರ ಸಂಕಲ್ಪ ಅದೊಂದೇ, ಏನಾದ್ರೂ ಪರವಾಗಿಲ್ಲ, ಆ ರೀತಿಯ ಸಂಕಲ್ಪ ಆಗಿರ್ಬೇಕು. ಮದರ್ ತೆರೇಸಾ ನೋಡ್ಬೋದು ನೀವು, ಅವರು ಎಷ್ಟು ಅದ್ಭುತವಾಗಿ ಎಷ್ಟೇ ಬಂದರೂ ಕೂಡ ಸಹಾಯವನ್ನ ಬಿಡ್ಲಿಲ್ಲ. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ, ನಮಗೆ ಎಷ್ಟೋ ವರ್ಷಗಳಿಂದ ಕಾಂಗ್ರೆಸ್ ಆಳ್ವಿಕೆ ನಡೆಸ್ತಾ ಬರ್ತಾ ಇತ್ತು. ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನೋಡಿದಾಗ PM ಆಗಿದ್ದು, ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಎಷ್ಟೋ ಕಾಂಗ್ರೆಸ್ ವರ್ಷಗಳು ಕಳೆದ ನಂತರ BJPಯಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಆದ್ರು. ಅವರ ಆಲೋಚನೆ, ನಾನು ಪ್ರೈಮ್ ಮಿನಿಸ್ಟರ್ ಆಗೇ ಆಗ್ತೀನಿ, ಅವರೊಂದು ಆಲೋಚನೆ. ಹಾಗೆ ಇಡೀ ಭಾರತ ಜನರ ಆಲೋಚನೆ ಅವರ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅನ್ನೋದು. ಅವ್ರ ಹತ್ರ ವಿಕಲ್ಪ ಇರಲಿಲ್ಲ, ಸಂಕಲ್ಪ ಶಕ್ತಿ ಇದ್ದಿದ್ದಕ್ಕೆ ಮಾತ್ರ ಅವ್ರೇನಾದ್ರೂ ಆಗೋದಕ್ಕೆ ಸಾಧ್ಯ ಆಯ್ತು ಪ್ರೈಮ್ ಮಿನಿಸ್ಟರ್. ಹೀಗೆ ಎಷ್ಟೊಂದು ಉದಾಹರಣೆ ಇದೆ ಸಂಕಲ್ಪ, ಅಖಂಡ ಸಂಕಲ್ಪ ಶಕ್ತಿಯಿಂದ. ಕೊಲಂಬಸ್ ಹೇಗೆ ಸಮುದ್ರವನ್ನ ದಾಟಿ ಕಂಡು ಹಿಡಿದ್ರು. ಸ್ವಲ್ಪವಾದ್ರೂ ಆ ಸಮುದ್ರದಲ್ಲಿ ಅವರ ದೋಣಿ ಮುಳುಗೋಗಿದ್ರೆ ಅವರ ಆ ತೀರವನ್ನ ದಾಟಿ ಅಮೆರಿಕವನ್ನ ಕಂಡುಹಿಡಿಯೋದಕ್ಕಾಗ್ತಿತ್ತ? ಇಲ್ಲ, ಮುಳುಗಿದ್ರೆ ಅಲ್ಲೇ ಹೋಗ್ತಾ ಇದ್ರು. ಆದ್ರೆ ಅವರ ಅಖಂಡ ಸಂಕಲ್ಪ ಶಕ್ತಿ ಹೇಗಿತ್ತು? ನಾನು ಆ ತೀರವನ್ನ ದಾಟಬೇಕು, ಅಲ್ಲೇನೋ ಇದೆ, ನಾನು ಕಂಡುಹಿಡಿಲೇಬೇಕು, ಅವರ ಸಂಕಲ್ಪ. ಸೊ ಅದಕ್ಕೋಸ್ಕರ ಅವ್ರು ಕಂಡುಹಿಡಿದ್ರು. ಹೀಗೆ ಮಾನವರ ಜೀವನವು ಸಫಲ ಮತ್ತೆ ವಿಜಯವಂತವಾಗಿ ಇದೆ. ಯಾಕೆ? ಇವರೆಲ್ಲರೂ ಅಟಲ್ ಬಿಹಾರಿ ಆಗ್ಬೋದು, ಗಾಂಧೀಜಿ ಆಗ್ಬೋದು, ಕೊಲಂಬಸ್, ಮದರ್ ತೆರೇಸಾ, ಹೀಗೆ ಇವರೆಲ್ಲರ ಜೀವನ ವಿಜಯಮಯವಾಗಿದೆ, ಸಫಲವಾಗಿದೆ. ಇದಕ್ಕೆ ಕಾರಣ ಏನು? ಸೊ ಒಬ್ಬೊಬ್ರು ಶಾಂತಿಯನ್ನ ಅನುಭವಿಸಿದ್ದಾರೆ, ಒಬ್ಬೊಬ್ರು ಅಶಾಂತಿಯನ್ನ, ಎಲ್ಲ ಇದೆ. ಯಾಕೆ? ಅವರ ಒಂದು ಆಲೋಚನೆಯಿಂದ ಅವರು ವಿಜಯವಾಗಿದ್ದಾರೆ, ಸಫಲರಾಗಿದ್ದಾರೆ. ಎಲ್ಲ ಕೂಡ, ಪ್ರತಿಯೊಂದು ಕೂಡ ಅವರ ಸಂಕಲ್ಪ ಶಕ್ತಿ. ಸೊ ಈ ಆಲೋಚನೆ ಅನ್ನೋದು ಬದಲಿಸಿದ್ರೆ ನಮ್ಮ ದಿಶೆನೇ ಬದಲಾಗುತ್ತೆ. ಸೊ ನಮ್ಮ ಆಲೋಚನೆ ಅನ್ನೋದು ಸರಿಯಾಗಿರ್ಬೇಕು, ಅದನ್ನ ನಾವು ತಿಳ್ಕೊಬೇಕಿಲ್ಲಿ. ಸೊ ಸರಿಯಾದ ಆಲೋಚನೆ ಇದ್ರೆ ಏನಾಗುತ್ತೆ? ನಮ್ಮ ಸೃಷ್ಟಿ ಕೂಡ ಸರಿಯಾಗಿರುತ್ತೆ, ನಮ್ಮ ಅನುಭವ, ನಮ್ಮ ಜೀವನ ಕೂಡ ಏನಿರುತ್ತೆ? ಸರಿಯಾಗಿರುತ್ತೆ. ಸೊ ನಮ್ಮ ಆಲೋಚನೆ ಪರಸ್ಪರ ವಿರುದ್ಧವಾಗಿದ್ರೆ ನಮ್ಮ ಜೀವನ ಕೂಡ ಪರಸ್ಪರ ಅಸ್ತವ್ಯಸ್ತ. ಸೊ ಇದಕ್ಕೆ ಕೊನೆಯ ಉದಾಹರಣೆ ಏನಂದ್ರೆ, ಇವಾಗ ಉದಾಹರಣೆ, ನಾನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಮತ್ತೆ ನಾನು ಬುದ್ಧನಾಗ್ಬೇಕು. ಎರಡು ಇಲ್ಲಿ, ನಾನು ಬುದ್ಧನಾಗ್ಬೇಕು, ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಸೊ ಇಲ್ಲಿ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಬುದ್ಧನಾಗೋದನ್ನ ಮರಿಬೇಕು, ನಾನು ಬುದ್ಧನಾಗ್ಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗೋದನ್ನ ಮರಿಬೇಕು. ಯಾಕಂದ್ರೆ ಅವೆರಡೂ ಪರಸ್ಪರ ವಿರುದ್ಧ. ಇದರ ದಾರಿನೇ ಬೇರೆ, ಇದರ ದಾರಿನೇ ಬೇರೆ. ಸೊ ಜೀವನದಲ್ಲಿ ಯಾವಾಗ್ಲೂ ವಿರುದ್ಧ ಸಂಕಲ್ಪಗಳು ಇರಬಾರ್ದು. ಹಾಗಿದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ. ನಾವು ಈ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ, ಬುದ್ಧನಾಗ್ಬೇಕಾ, ಇಂಜಿನಿಯರ್ ಆಗ್ಬೇಕು, ಎಷ್ಟೋ ಜನ್ಮಗಳಿದೆ, ಜನ್ಮಗಳನ್ನ ತೆಗೆದುಕೊಂಡು ಸಾಧಿಸೋಣ. ಅದೆಲ್ಲ ನಮ್ಮ ಧ್ಯಾನ ಶಕ್ತಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನಮಗೆ ಯಾವಾಗ್ಲೂ ಸಂಕಲ್ಪ ಶಕ್ತಿ ಅನ್ನೋದು ಅಖಂಡವಾಗಿರ್ಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.